ಹಲೋ ನಮಸ್ಕಾರ ಕರ್ನಾಟಕ. ಈ ದಿನ ಇದ್ದೀನಿ ನಮ್ಮ ರಾಮನಗರ ರೈಲ್ವೆ ಸ್ಟೇಷನು. ಇಲ್ಲಿಗೆ ಯಾಕಂದರೆ ಇಲ್ಲಿಂದ ನಾವು ಹೋಗ್ತಿರೋ ಪ್ಲೇಸ್ ಯಾವುದು ಅಂತ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಬಂದು ಹೋಗೋಣ. ಈಗ ನಾನು ಟಿಕೆಟ್ ತೊಗೊಂಡು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಇದೇ ನಮ್ಮ ರಾಮನಗರ ರೈಲ್ವೆ ಸ್ಟೇಷನು. ನಾವು ನಮ್ಮ ಹುಡುಗರೆಲ್ಲ ಹೋಗ್ತಾ ಇದ್ದೀವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಇಂದ 3ಕ್ಕೆ ಬಂದಿದ್ದೀವಿ. ಆಲ್ರೆಡಿ ಟೈಮ್ 4:44 444. ಇನ್ನೂ ನಮ್ಮ ಟ್ರೈನ್ ವೇಟಿಂಗು. ನಮ್ಮ ಟ್ರೈನ್ ಇನ್ನೂ ಬಿಡದಿಲಿದೆ. ಬಿಡದಿಂದ ಬರೋಕ್ಕೆ ಇನ್ನೂ 10 ಮಿನಿಟ್ಸ್ ಆಗುತ್ತೆ. ಅದಕ್ಕೆ ಟ್ರೈನ್ ಕಾಯ್ಕೊಂಡು ನಮ್ಮ ರಾಮನಗರ ರೈಲ್ವೆ ಸ್ಟೇಷನಲ್ಲಿ ಕೂತಿದ್ವಿ. ಹೇಗಿದೆ ನೋಡಿ ನಮ್ಮ ರಾಮನಗರ ರೈಲ್ವೆ ಸ್ಟೇಷನು. ಇವನು ಸಂತು ಅಂತ. ಕೊನೆಗೂ ನಾವು ಕಾಯ್ತಿದ್ದ ಟ್ರೈನ್ ಇವಾಗ ಬಂತು. ಇಲ್ಲಿಂದ ನಮ್ಮ ಪಯಣ ಟುವಾರ್ಡ್ಸ್ ಪಾಂಡುಪುರಕ್ಕೆ ಯಾಕೆ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಬನ್ನಿ ಇವಾಗ ಅಲ್ಲಿ ಹೋಗೋಣ. ಈಗ ಟ್ರೈನ್ ಒಳಗೆ ಬಂದ್ವಿ. ಟ್ರೈನಿಗೆ ಹೋಗಿ ಖಾಲಿ ಇತ್ತು, ಸೀಟು ಸಿಕ್ತು. ಟ್ರೈನು ನಮ್ಮ ರಾಮನಗರನ ಬಿಟ್ಟು ಮೂವ್ ಆಗೋಕ್ಕೆ ಶುರುನೂ ಆಯಿತು. ನಮ್ಮ ರಾಮನಗರ ಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ. ಬ್ಲ್ಯಾಕ್ ಆ್ಯಂಡ್ ವೈಟ್, ಬಾಯ್ ರಾಮನಗರ. ಫೈನಲಿ ನಾವೀಗ ಪಾಂಡುಪುರಕ್ಕೆ ಬಂದಾಯಿತು. ಇಲ್ಲಿಂದ ಮುಂದೆ ನಮ್ಮ ಪ್ರಯಾಣ ಎಲ್ಲಿಗೆ ಅಂತ ಮುಂದೆ ಹೋಗ್ತಾ ತೋರಿಸ್ತೀನಿ ಎಲ್ಲಿಗೆ ಅಂತ. ನಾವು ಬಂದಿದ್ದ ಟ್ರೈನಿಗೆ ಹೋಗ್ತಿದೆ. ಇಲ್ಲಿಂದ ನಮ್ಮ ಪ್ರಯಾಣವನ್ನು ಮುಂದೆ ಸಾಗಿಸ್ಬೇಕು. ಎಲ್ಲಿಗೆ ಅಂತ ಮುಂದೆ ಹೋಗ್ತಾ ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಈಗ ನಮ್ಮ ಪ್ರಯಾಣ ಈಗ ಆಟೋದಲ್ಲಿ ಸಾಗ್ತಾಯಿದ್ದೀವಿ. ಹೇಳಿದೆ ಫಸ್ಟು ಮಾರ್ನಿಂಗ್ ಟಾನಿಕ್ ಅಂದರೆ ಟೀ. ನನಗೆ ಟೀ ಇಲ್ಲಾಂದರೆ ಏನೋ ಒಂಥರ ಇರೋಕೆ ಆಗಲ್ಲ. ಅದಕ್ಕೆ ಮಾರ್ನಿಂಗ್ ಟೈಮಿಂದ ಈಗ ಫಸ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ಅಲ್ಲಿಂದ ಎಲ್ಲಿಗೆ ಹೋಗಬೇಕೋ ಅಲ್ಲಿ ಆಮೇಲೆ ಹೋಗೋಣ. ಈಗ ನಾವಿರೋ ಪ್ಲೇಸ್ ಯಾವುದು ಅಂದರೆ ಉಕ್ಕುಡದ ಮಾರಮ್ಮ ಟೆಂಪಲಿಗೆ ಈಗ ಬಂದಿದ್ದೀವಿ. ಈಗ ಟೆಂಪಲ್ಗೆ ಹೋಗ್ಬಿಟ್ಟು ಫಸ್ಟು ದೇವ್ರ ದರ್ಶನ ಪಡ್ಕೊಂಡು ಬರೋಣ. ದೇವಸ್ಥಾನಕ್ಕೆ ಹೋಗಿ ಬರೋಣ. ಬನ್ನಿ ಹೋಗಿ. ನಾವು ಬಂದಾಗ ಸಮಯ 7 ಗಂಟೆ ಆಗಿತ್ತು. ಜನ ಇರೋಲ್ಲ ಅಂದ್ಕೊಂಡು ದೇವಸ್ಥಾನದೊಳಗೆ ಹೋಗ್ತೀವಿ. ಆದರೂ ಸುತ್ತಮುತ್ತ ಜನಗಳಿಗೆ ಕಾಣಿಸಿದ್ರು, ಆದರೂ ಜನ ಕಮ್ಮಿ ಇದ್ದಾರೆ ಅಂದ್ಕೊಂಡು ನಾವು ಇಲ್ಲಿರೋ ಅಜ್ಜಿ ಹತ್ರ ಪೂಜೆ ಸಾಮಾನು ಅವೆಲ್ಲ ಸಾಮಗ್ರಿಗಳು ತೊಗೊಂಡು ಈಗ ದೇವಸ್ಥಾನ ಒಳಗೆ ಹೋಗ್ತಾಯಿದ್ವಿ. ದೇವಸ್ಥಾನಕ್ಕೆ ಎಂಟ್ರಿ. ಆಲ್ರೆಡಿ ಎಷ್ಟೊಂದು ಜನ ಬಂದು ತಾಯಿ ದರ್ಶನಕ್ಕೆ ತುಂಬ ಹೊತ್ತಿಂದ ಕಾಯ್ಕೊಂಡಿದ್ರು. ನಾವು ಆ ಸಾಲಿನಲ್ಲಿ ಹೋಗಿ ನಿಂತ್ಕೊಂಡ್ವಿ. ನಾವು ದೇವ್ರ ದರ್ಶನ ಮಾಡೋಣ, ತಾಯಿ ದರ್ಶನ ಪಡೆಯೋಣ ಅಂತ ನಿಂತ್ಕೊಂಡ್ವಿ. ಅಷ್ಟರಲ್ಲಿ ಪೂಜೆನೂ ಶುರುವಾಯಿತು. ನಾವು ಪೂಜೆ ಎಲ್ಲ ಮುಗಿಸಿ ಹೊರಗೆ ಬಂದ್ವಿ. ಹೊರಗೆ ಬಂದು ನೋಡಿದ್ರೆ ಇಲ್ಲಿ ಎಲೆಕಟ್ಟು ಒಡೆಸುವ ಭಕ್ತಾದಿಗಳು 5 ರೂಪಾಯಿಂದನೇ ಬೋಲ್ಡ್ ಇತ್ತು. ಏನಿದು ಎಲೆಕಟ್ಟು ಅಂತ ನಾವು ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದ್ವಿ. ಮುಂದೆ ನಿಮ್ಗೆ ಕಾಣಿಸಿರೋದೇ ಎಲೆಕಟ್ಟು ಸೇವೆ ಮಾಡಿಸೋದು. ಇದು ಯಾಕಂದರೆ ದುಷ್ಟಿಗಿಷ್ಟಿ ಏನೋ ಇತ್ತು ಅಂದರೆ ಈ ಥರ ಮಾಡಿಸಿದ್ರೆ ದುಷ್ಟಿಗಳು ಕಮ್ಮಿ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗೆ ದೇವಸ್ಥಾನ ಮುಂದೆ ಹೋದ್ಮೇಲೆ ದೇವಸ್ಥಾನ ಆಪೋಸಿಟಲ್ಲಿ ಇಲ್ಲೊಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇತ್ತು. ನಾವು ಅಲ್ಲಿಗೆ ಹೋಗಿ ಆ ಸ್ವಾಮಿಯ ದರ್ಶನ ಪಡ್ಕೊಬಂದ್ವಿ. ಹಾಗೆ ಮುಂದೆ ಬಂದು ಹೊಟ್ಟೆ ಚುರುಗಡ್ತಿದೆ, ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ರು ನಮ್ಮ ಹುಡುಗರುಗಳೆಲ್ಲ. ಅದಕ್ಕೆ ಅಲ್ಲೇ ಇರೋ ಹೋಟ್ಲಲ್ಲಿ ನಾವು ನಾಷ್ಟ ಮಾಡೋಣ ಅಂತ ನಾಷ್ಟಕ್ಕೆ ಕೂತಿದ್ದೀವಿ. ಈಗ ಫಸ್ಟು ಇಲ್ಲಿಂದ ನಾಷ್ಟ ಮಾಡಿ ಆಟೋ ಹಿಡ್ಕೊಂಡು ಮತ್ತೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಮುಂದೆ ಹೋಗೋಣ. ಇನ್ನು ನಾವು ಮತ್ತೆ ರೈಲ್ವೆ ಸ್ಟೇಷನ್ಗೆ ವಾಪಸ್ ಬಂದ್ವಿ. ನಮ್ಮೂರ ಕಡೆ ಹೋಗೋಣ ಅಂತ ತಾಯಿ ದರ್ಶನ ಪಡ್ಕೊಬಂದ್ವಿ. ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಹೇಳ್ತಾ, ತಾಯಿ ಎಲ್ಲರನ್ನೂ ಕಾಪಾಡು ಅಂತ ಹೇಳ್ತಾ ಅಲ್ಲಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಎಲ್ಲರೂ ಖುಷಿಯಾಗಿ ನಗ್ತಾಯಿರಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.